3 ಜನ. ಒಂದು ಈರೇಗೌಡ ಅಂತ ಮದುವೆ ಆಗಿದ್ದಾಳೆ, ಅವ್ರಿಗೆ 2 ಮಕ್ಕಳಿದ್ದಾರೆ. ನನ್ನ ಮದುವೆ ಆದ್ಲು, ನನಗೆ ಪ್ರೆಗ್ನೆನ್ಸಿ ಆದ್ಲು. 6 ಮಂತ್ಸಲ್ಲಿ ಅವಳೇ ಅಬಾರ್ಷನ್ ಮಾಡಿಸ್ಕೊಂಡ್ಳು. ಮೋಸ್ಟ್ಲಿ ನನಗೆ ಗೊತ್ತಿರಲಿಲ್ಲ ಅವಳು ಏನಕ್ಕೆ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾಳೆ ಅಂತ. ಮೋಸ್ಟ್ಲಿ ಇವಾಗ ನನಗೂ ಈಗೀಗ ಗೊತ್ತಾಗ್ತಾ ಇದೆ ಅವಳು ಏನಕ್ಕೆ ಅಬಾರ್ಷನ್ ಮಾಡಿಸ್ಕೊಂಡ್ಳು ಅಂತ. ಅದಾದಮೇಲೆ ಇವಾಗ ಶಿವಗೌಡ ಅಂತ ಅವನ ಜೊತೆ ಮದುವೆ ಆಗಿದ್ದಾಳೆ. ಇವಾಗ ಅವಳು ಅವನ ಜೊತೆನೇ ಸೆಟ್ಲ್ ಆಗಿದ್ದಾಳೆ ಸರ್. ಸರಿ, ನಾನು ಫೋನ್ ಮಾಡಿದಾಗ ಅವನೇ ಮಾತಾಡ್ದ ಸರ್ ನನ್ನ ಹತ್ರ. ಹಿಂಗೆ ಅವನಿಗೂ ವಿಚಾರ ಗೊತ್ತಿಲ್ಲ, ಅವಳು ಸುಳ್ಳೇನೋ ಹೇಳಿದ್ದಾಳೆ ಅವನ ಹತ್ರ. ಈ ಥರ ಎಲ್ಲರನ್ನೂ ಮೋಸ ಮಾಡ್ಕೊಂಡು ಬರ್ತಾ ಇದ್ದಾಳೆ ಸರ್. ಇಂಥವ್ರಿಗಂತೂ ನಾವು ಸುಮ್ಮನೆ ಬಿಡೋದು ಬೇಡ ಸರ್. ನೀವು ನನಗೆ ನ್ಯಾಯ ಕೊಡಿಸ್ಬೇಕು ಸರ್. ಫೋನ್ ಮಾಡಿ ಕೇಳಿದ್ರೆ ನನಗಿಷ್ಟ ಇರಲಿಲ್ಲ ಅಂತ ಹೇಳ್ತಾರೆ ಸರ್. ನಾನು ಒಂದು ದಿನಕ್ಕೂ ಹುಡುಗಿ ಮೇಲೆ ನಾನು ಕೈ ಮಾಡಿಲ್ಲ, ಒಂದು ದಿನಕ್ಕೂ ನಾನು ಏಟು ಹೊಡೆದಿಲ್ಲ ನಾನು ಹುಡುಗಿಗೆ. ನನಗೆ ಯಾಕೆ ಮೋಸ ಮಾಡಿದ್ಲು? ಕಾರಣ ಏನು? ನೀವು ಮದುವೆ ಆಗಿತ್ತಾ ಇಲ್ಲ ಫಸ್ಟ್ ಟೈಮ್? ಸರ್, ನಾನು ಫಸ್ಟ್ ಟೈಮ್ ಮದುವೆ ಆಗಿರೋ ಸರ್. ಒಂದು ಹೆಣ್ಮಗು ಗಂಡ ಇಲ್ಲ ಅಂತ ಬಾಳ್ಕೊಡೋಣ ಅಂತ ನಾನು ಮದುವೆ ಆದೆ ಸರ್. ಹುಡುಗಿ ನನಗೆ ಈ ಥರ ಮೋಸ ಮಾಡ್ತಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್. ಯಾವ ರೀತಿ ದುಡ್ಡು ಕೊಟ್ಟಿದ್ರಿ ನೀವೆಲ್ಲ? ಸರ್, ಅವರೆಲ್ಲ ನಾನು ಆನ್ಲೈನಲ್ಲಿ 19 ಲಕ್ಷದವರೆಗೂ ನಾನು ಆನ್ಲೈನೇ ಮಾಡಿದ್ದೀನಿ ಸರ್. ಫೋನ್ಪೇ ಡೀಟೇಲ್ಸ್ ಸಮೇತ ನನ್ನ ಹತ್ರ ಇದೆ. ಇನ್ನು ಸ್ವಲ್ಪ ಕ್ಯಾಶ್ ಕೊಟ್ಟಿದ್ದೀನಿ ನಾನು. ಈ ಥರ 55,000 ಇಸ್ಕೊಂಡ್ರು ಬೇರೆಯವ್ರಿಗೆ 15 ದಿನದಲ್ಲಿ ಅದಕ್ಕೆ 15,000 20,000 ಹಾಕಿ ನಾನು ರಿಟರ್ನ್ ಕೊಟ್ಟಿದ್ದೀನಿ ಸರ್. ಅದೆಲ್ಲ ಸೇರಿದ್ರೆ 25 ಲಕ್ಷ ಕ್ರಾಸ್ ಆಗುತ್ತೆ ಸರ್. ನಾನು ತುಂಬ 1 ವರ್ಷದಿಂದ ಮನೆಗೆ ನಾನು ₹1 ರೇಷನ್ ತೊಗೊಂಬಂದಿಲ್ಲ ಸರ್. ನಾವು ಹೆಂಗೆ ಸಂಸಾರ ಮಾಡ್ತಾ ಇರ್ಬೇಕು ಸರ್? ಏನೇ ಮಾಡಿದ್ರು ಇವಳಿಗೋಸ್ಕರ ನಾನು ಮಾಡಿದೆ, ಆದರೆ ಇವಳು ಅದಕ್ಕೆಲ್ಲ ಏನು ಬೆಲೆ ಕೊಡಲಿಲ್ಲ ನನ್ನ ಹತ್ರ. ಇವಾಗ ನನ್ನ ಜೀವನ ಹಾಳಾಗೋಗಿದೆ ಸರ್. ನನಗೂ ನ್ಯಾಯ ಬೇಕು ಸರ್. ಎಷ್ಟು ದಿನ ಆಯ್ತು ನಿಮ್ಗೆ ಬಿಟ್ಟು ಹೋಗಿ? ಸರ್, ನಾನು ಬಿಟ್ಟು ಅವರು ನವಂಬರಲ್ಲಿ ಹೋಗಿದ್ದು ಸರ್. ಸೆಪ್ಟೆಂಬರಲ್ಲೇ ಹೋಗಿ ಸರ್. ಅವರು ಸೆಪ್ಟೆಂಬರಲ್ಲೇ ಹೋಗಿದ್ದು. ಆ ಹುಡುಗಿ ಬರ್ತಡೇ ಇತ್ತು, ನಾನೇ ಸರ್ ಬರ್ತಡೇ ಎಲ್ಲ ಮಾಡಿದೆ. ಆ ಫೋಟೋಸ್ ನನ್ನ ಹತ್ರ ಇದೆ. ಅದಾದಮೇಲೆ ಸ್ವಲ್ಪ ದಿನಕ್ಕೆ ಅವಳು ಹೈದ್ರಾಬಾದ್ಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಸರಿ, ನಾನು ಬೇಡ ಅಂತಂದೆ. ಇನ್ನೇನು ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ, ನಾನು ಹೋಗ್ತಾಯಿದ್ದೀನಿ, ನನಗೆ ಹಿಂಸೆ ಮಾಡ್ತಾಯಿದ್ದಾರೆ, ಇಲ್ಲಿ ಒಬ್ರು ಅಕ್ಕ ಇದ್ದಾರೆ ಅಂತ ಹೇಳಿದ್ಲು. ಇವಾಗ ಹೋದವಳಿಗೆ ನಾನು ಇವಾಗ ಕರ್ಕೊಂಬರಕ್ಕಂತೂ ಅವಳು ನನಗೆ ಗೊತ್ತಿಲ್ಲ ಅಡ್ರೆಸ್ ಎಲ್ಲಿ ಹೈದ್ರಾಬಾದಲ್ಲಿ ಅಂತ. ಏನೋ ಲೊಕೇಶನ್ ಕಳ್ಸಂದ್ರೆ ಇಲ್ಲ, ವಾಟ್ಸಪ್ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನಂದು ಏನೇನೋ ಕೆಲಸದ್ದು ರೆಕಾರ್ಡಿಂಗ್ ಆಗ್ತಾಯಿದೆ. ಈ ಥರ ಎಲ್ಲ ಸುಳ್ಳು ಹೇಳಿದ್ಲು ಸರ್. ಸರ್, 3ನೇ ಮದುವೆ ಆಗಿದ್ಲು ಅಂದರೆ ನನಗೊಂದು 5 ಡೇಸ್ ಬ್ಯಾಕೆ ಗೊತ್ತಾಯಿತು ಸರ್ ನನಗೆ. ಅಲ್ಲಿವರೆಗೂ ನಂಗೆ ವಿಚಾರಣೆ ಗೊತ್ತಿಲ್ಲ ಸರ್. ಏನಂದ್ಲು ಅಂದರೆ ಒಂದು ಸರಿ ನನಗೆ ಟೌನಲ್ಲಿ ಸಿಕ್ಕಿದ್ಲು. ಆವಾಗ ನಂಗೆ 6 ದಿನಕ್ಕೆ ಮುಂಚೆ ಟೌನಲ್ಲಿ ಸಿಕ್ಕಿದ್ಲು. ಆವಾಗ ನಂಗೆ ಮೊದಲನೇ ಗಂಡ ನನಗೆ ಈ ಥರ ತೊಂದರೆ ಕೊಡ್ತಾವನೆ ಅಂತ ಸುಳ್ಳು ಹೇಳಿದ್ದಾಳೆ. ಅದು ನಿಜ ಅಲ್ಲ ಅದು. ಆಮೇಲೆ ಸರಿ, ನಾನು ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗಿ ದೇವನಹಳ್ಳಿಯಲ್ಲಿ ಅವ್ರ ಅತ್ತೆ ಮನೆ ಇದೆಯಂತೆ, ಅಲ್ಲೋಗಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಸರಿ ಆಯಿತು ಅಂತ ಸುಮ್ಮನೆ ಅದೇ. ನನ್ನ ಗಂಡ ನನ್ನ ಮೊಬೈಲ್ ಕಿತ್ಕೊಂಡ್ಬಿಟ್ಟಿದ್ದಾನೆ ಅಂತ ಈಗೆಲ್ಲ ಸುಳ್ಳು ಹೇಳಿದ್ದಾಳೆ. ಆಮೇಲೆ ಬೇರೆಯವ್ರ ಮೊಬೈಲ್ ನಂಬರಿಂದ ಕಾಲ್ ಮಾಡಿದ್ದಾಳೆ ನನಗೆ. ನಾನು ಹಿಂಗೆ ಹೈದ್ರಾಬಾದ್ಗೆ ಹೋಗ್ತಾಯಿದ್ದೀನಿ, ತಿರ್ಗಾ ನಿಮಗೆ 3 ತಿಂಗಳು ನಾನು ಸಿಗಲ್ಲ, 3 ತಿಂಗಳು ನಾನು ಸಿಗಲ್ಲ, ಹೈದ್ರಾಬಾದ್ ತಿರ್ಗಾ ಹೋಗ್ತಾಯಿದ್ದೀನಿ ನಾನು ಅಂತ ಸುಳ್ಳು ಹೇಳಿದ್ದಾಳೆ. ಅಷ್ಟೊತ್ತಿಗೆ ಅವ್ರ ಅತ್ತೆ ನಂಬರ್ ಕೊಟ್ಟಳು ನನಗೆ. ಏನೇನೋ ಇದ್ರೆ ನಾನು ಮತ್ತೆ ಫೋನ್ ಮಾಡು, ನಾನು ಅವ್ರಿಗೆ ಮಾಡ್ತಾಯಿರ್ತೀನಿ ಅವಾಗ ಅಂತ ಹೇಳಿದ್ಲು. ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ನಾನು ಅವತ್ತು ಸಾಯಂಕಾಲ ಏನೋ ನಾನು ಕಾಲ್ ಮಾಡಿದೆ ಅವ್ರ ಅತ್ತೆಗೆ. ಅಪ್ಪ, ನೀನು ಹೇಳ್ದಂಗೆ ಏನೂ ಇಲ್ಲ, ಅವಳು ಯಾವ ಹೈದ್ರಾಬಾದ್ಗೂ ಹೋಗಿಲ್ಲ, ಬೆಂಗಳೂರಲ್ಲಿ ಯಾರನ್ನೋ ಇಟ್ಕೊಂಡು ರೂಮ್ ಮಾಡ್ಕೊಂಡು ಇದ್ದಾಳೆ ಆ ವಿಚಾರ ಅವಾಗ ಗೊತ್ತಾಯಿತು.